ಹಲೋ ಗಾಯ್ಸ್, ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೆ ರೈಲಿನಲ್ಲಿ ಪ್ರಯಾಣ. ಸೊ ನಾನು ತಿಂಗಳಲ್ಲಿ 2 to 3 ಟೈಮ್ಸ್ ಅಥವಾ ಮೋರ್ ದೆನ್ 3 ಟೈಮ್ಸ್ ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಇದು ಕೂಡ ಒಂದು ನನ್ನ ರೈಲಿನ ಜರ್ನಿ ಆಗಿದೆ. ಇಟ್ಸ್ ರೈನಿಂಗ್, ಮಳೆ ಬರ್ತಿದೆ ಆ್ಯಂಡ್ ಐ ಕೇಮ್ ಟು ಸ್ಟೇಷನ್. ಸೊ ವೇಟಿಂಗ್ ಫಾರ್ ಟ್ರೈನ್ ಇನ್ನೂ ಬಂದಿಲ್ಲ. ಸೊ ಟ್ರೈನ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ರಾತ್ರಿ ಹೊತ್ತಾಯಿತು, ಟ್ರೈನ್ ಇನ್ನೂ ಬಂದಿಲ್ಲ. ಟ್ರೈನ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ನೋಡಿ ಟ್ರೈನ್ ಬಂತು ಯಾರಂತ ಇಲ್ಲಿ. ಸೊ ಗಾಯ್ಸ್, ಅಂತೂ ಇಂತೂ ಆಫ್ಟರ್ 1 hour ಡಿಲೇ 1 ಗಂಟೆ ತಡವಾಗಿ ಟ್ರೈನ್ ಸ್ಟೇಷನ್ ಹತ್ರ ಬಂತು. ಇದೊಂದು AC ಕೋಚ್ ಇದೆ. ಸೊ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಬನ್ನಿ ನೋಡೋಣ. ಸೊ ಇದು AC ಕೋಚ್ದು ವಾಶ್ರೂಮ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಐ ಥಿಂಕ್ ಇಟ್ ಈಸ್ ಓಕೆ, ಸ್ವಲ್ಪ ಮಟ್ಟಿಗೆ ಕ್ಲೀನ್ ಇದೆ, ಲುಕ್ಸ್ ಫೈನ್. ಸೊ ಇದು ನನ್ನ ಸೀಟ್ ಇದೆ, ಸೈಡ್ ಲೋವರ್. ನನಗೆ 2A ಅಲ್ಲಿ ಸೈಡ್ ಲೋವರ್ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಸೋ ಗುಡ್ ಪ್ರೈವಸಿ, ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಇದು 3A ಆಗಿದೆ. ಸೊ ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ರಾತ್ರಿ ಹೊತ್ತು ನಮ್ಮ ಪ್ರಯಾಣ ಚೆನ್ನಾಗಿ ಇದ್ದರೆ ಸಾಕಲ್ಲ, ಇನ್ನೇನು ಬೇಕು. ಗಾಯ್ಸ್, ಟು ಬಿ ಆನೆಸ್ಟ್, ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ನಿದ್ರೆ ಮಾಡಿದ್ದೇನೆ. ಸೊ ಬೆಳಗ್ಗೆ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸೊ ಇದು ಟ್ರೈನ್ನಲ್ಲಿ ಬೆಳಗಿನ ಒಂದು ಸಮಯ. ಬೆಳಗಿನ ಸಮಯದಲ್ಲಿ ಹೇಗಿರುತ್ತೆ ಅಂತ ನೋಡಿ. ಇವಾಗ ಲಿಫ್ಟಲ್ಲಿದ್ದೀನಿ. ಸೊ ಇವಾಗ ನಾನು ರೈಲ್ವೆ ಸ್ಟೇಷನ್ನಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿಂದ ಮೆಟ್ರೋ ತಗೊಂಡು ಮನೆಗೆ ಹೋಗಬೇಕು. ನಮ್ಮ ಭಾರತದ ತ್ರಿವರ್ಣ ಧ್ವಜ ಇದೆ. ಭಾರತದ ಪ್ರತಿಯೊಂದು ಸ್ಟೇಷನ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ತ್ರಿವರ್ಣ ಧ್ವಜ ಇದೆ ಅಲ್ವಾ. ಸೊ ಇದು ಮೆಟ್ರೋ ಇದೆ. ಮೆಟ್ರೋದಲ್ಲಿ ನಾನು ಇವಾಗ ಪ್ರಯಾಣ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಸ್ವಲ್ಪ ಸಮಯ ಆಗುತ್ತೆ. ಅದಾದ ನಂತರ ಸ್ವಲ್ಪ ಹೊತ್ತು ರೀಚ್ ಆದಮೇಲೆ ನಾನು ಮೇ ಬಿ ಆಟೋ ಬುಕ್ ಮಾಡ್ಕೊಳ್ಬೇಕು. ನೋಡೋಣ ಬನ್ನಿ. ಫಸ್ಟ್ ಸ್ಟೇಷನ್ಗೆ ತಲುಪೋಣ. ರೈಲು ಈಗ ಹಲಸೂರಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿರಲಿ. Train will arrive in Halasuru and doors will open on the left. Please mind the gap while deboarding. ಸೊ ಗಾಯ್ಸ್, ನನ್ನ ಸ್ಟೇಷನ್ ಆಲ್ಮೋಸ್ಟ್ ಬಂತು. ಸೊ ಇವಾಗ ನನಗೆ ಆಟೋ ರೈಡ್ ಕೂಡ ಸಿಕ್ಕಿದೆ. ಸೊ ನಮ್ಮ ಆಟೋ ಅಂಕಲ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನೂ ಜಾಸ್ತಿ
ಮಾತಾಡಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಅವರ ಜೀವನದ ಬಗ್ಗೆ, ಹಾಗೆ ಈ ಒಂದು ಆಟೋ ಹೇಗೆ ತಗೊಂಡ್ರು, ಮತ್ತು ಅವರು ಮೂಲತಃ ಯಾವ ಊರಿನವರು, ಮತ್ತು ಅವರು ಆ್ಯಕ್ಚುಲಿ ಆಫ್ಟರ್ ರಿಟೈರ್ಮೆಂಟು ತಮ್ಮ ನಿವೃತ್ತಿ ಜೀವನ ಆದ ಮೇಲೆ ಈ ಒಂದು ಆಟೋ ತಗೊಂಡ್ರಂತೆ. ಸೊ ಅದರ ಬಗ್ಗೆ ಎಲ್ಲ ಅವರು ಹೇಳ್ತಾ ಇದ್ದರು. ಸೊ ನಾನು ಅದನ್ನು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ. ಅರ್ಲಿ ಮಾರ್ನಿಂಗ್, ಮುಂಜಾನೆಯ ಸಮಯದಲ್ಲಿ ಟ್ರಾಫಿಕ್ ಇರಲಿಲ್ಲ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಮಜಾ ಬಂತು. ಬಿಕಾಸ್ ರಸ್ತೆ ಎಲ್ಲ ಖಾಲಿ ಹಾಗೆಯೇ ತುಂಬ ಶಾಂತವಾದ ವಾತಾವರಣ ಇತ್ತು. ಸೊ ಇದು ನನ್ನ ಆಟೋ ಜರ್ನಿ, ಆಟೋ ರೈಡ್. ಉಬರ್ ಹೌದಾ? ರಿಟೈರ್ಡ್ ಆದ್ಮೇಲೆ ಆಟೋ ಓಡಿಸ್ತಾ ಇದ್ದೀನಿ. ಎಂಬಾಸಿ ಗ್ರೂಪ್ ಆಫ್ ಕಂಪನಿ ಅದು. ಈಗ ಅವರೆಲ್ಲ ಕೇಲ ಕೇಂದ್ರ ಮಾಡ್ಕೊಂಡಿದ್ದಾರೆ. ಹೌದು. ಈಗ ಅವರೇ ತಗೊಂಡು ಫುಲ್ಲಾಗೋದು. ಜಾಸ್ತಿ ಇದಾರಲ್ಲ ಅವರೇ ತಗೊಂಡು ಫುಲ್ಲಾಗಿ. ನಿಮ್ದು ಸ್ವಂತ ಊರು ಯಾವ್ದು ಸರ್? ಇದೇನಾ ಬೆಂಗಳೂರು? ಇಲ್ಲ, ಸ್ವಂತವ್ರ ಮಂಡಿ ಬೆಂಗಳೂರಲ್ಲಿ ಇರೋದೆಲ್ಲ. ಒಂದು 18 ವರ್ಷ ಅದೇ ಕಾಲದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದೆ ನಾನು 55 ವರ್ಷಕ್ಕೆ. ಹೌದು ಸರ್, ಹೌದು. JP ಮಾರ್ಕೆಟ್ ಇದೆ, ಫಿಡೆಲಿಟಿ ಇದೆ. ಸೇಲ್ಸ್ ಫೋರ್ ಬಂದಿದೆ, ಸೇಲ್ಸ್ ಫೋರ್. ಟೋಟಲ್ 24 ಬಿಲ್ಡಿಂಗ್ ಇದೆ. ಹೌದು. 35 ಕಂಪ್ನಿ ಇದೆ. ಬಟ್ ಸೀಟಿಂಗ್ ಕೆಪಾಸಿಟಿ 1,30,30,000 ಅಷ್ಟೇ. ಟೋಟಲ್ 54 ಎಕರೆ ಜಮೀನು. ಬಿಲ್ಟನ್ ಹೋಟೆಲ್ ಸೇರ್ ಇನ್ಕ್ಲೂಡಿಂಗ್. ಈ ಕಡೆ ಇರೋಂಡ ಶೋರೂಮ್ ಅಂತ. ಹೌದು ಸರ್, ಹೌದು ಹೌದು. ಅಲ್ಲ, IBM ನಿಮ್ದು 4 ಬ್ಲಾಕ್ ಇದೆ. A ಬ್ಲಾಕ್, B ಬ್ಲಾಕ್, C ಬ್ಲಾಕ್. ಹೌದು ಸರ್, ಅಲ್ಲಿದೆ. ಸ್ಟಾರ್ಟಿಂಗ್ ABM ಬಿಟ್ಟರೆ ನಿಮ್ದೇ ನೆಕ್ಸ್ಟ್. ನಮ್ಮದೇ ಇದೆ. ಫಸ್ಟ್ ATM ಓಪನ್ ಆಗಿದೆ ಅಲ್ಲಿ ಓಕೆ ಓಕೆ. B ಬ್ಲಾಕ್ ಅಲ್ಲಿ. ನಂದು ಎ ಬ್ಲಾಕ್ ಸರ್. ನಂದು A ಬ್ಲಾಕ್. ಎ ಬ್ಲಾಕ್ ಅಲ್ಲಿ ಇರುತ್ತೆ. ಸರ್, ಊರಲ್ಲಿ ಯಾರು ಇದ್ದಾರೆ? ಊರಲ್ಲಿ ಅಪ್ಪ ಅಮ್ಮ ಓಕೆ. ಅಣ್ಣ ಇರ್ತಾರೆ. ಗುಲ್ಬರ್ಗದಿಂದ ಎಷ್ಟು ದೂರ ಆಗ್ತದೆ ನಿಮಗೆ ಊರು? ಹಾಂ ಸರ್. ನಿದ್ದೆ ಬಂದಾಗ ಮಲಗೋದು, ಹೊಟ್ಟೆ ಊಟ ಮಾಡೋದು, ಎದ್ದ ಗಾಡಿ ಓಡಿಸೋದು. ಟೈಮಿಂಗ್ಸೇ ಇಲ್ಲ. ಈಗ ಗೊತ್ತಾಗ ನಿಮಗೆ ಬಾಡಿ ನಂಗೆ ಸೆಕೆ, ನನಗೆ ಆಗ್ತಾ ಇಲ್ಲ ಅಂತೇಳಿ ಒಳ್ಳೆ ಕಡೆ ಇಲ್ಲ ಡಾಬಾ ಕಡೆ ಗಾಡಿ ನಿಲ್ಸೋದು, ಕೆಲಸ ರೊಟ್ಟಿ ತಿನ್ನೋದು, ಸ್ನಾನ ಮಾಡಿ ಮಲಗಿಬಿಡೋದು, ಮತ್ತೆ ಇದ್ರಾಗ ಮತ್ತೆ ಗಾಡಿ ಎತ್ಕೊಂಡು ಇವಾಗೆಲ್ಲ ಆ ಥರ ಡ್ಯೂಟಿ ಮಾಡೋಕ್ಕೆ ಭಾಳ ರಿಸ್ಕ್ ಇದೆ. ಇವಾಗ ಆಗಲ್ಲ ಸರ್. ಇವಾಗ ಅದು ಬೇರೆ ಲಾರಿ ಡ್ರೈವಿಂಗ್ ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸರ್. ಇಲ್ಲಿಂದ ಲೆಫ್ಟ್ ಹೋಗ್ಬೋದಾ? ಹಾಂ ಸರ್, ಲೆಫ್ಟ್ ತಗೊಳ್ಬೋದು.